ಈ ಸಿನಿಮಾದ ಒಂದು RCBಗೆ ಟ್ರಿಬ್ಯೂಟ್ ಸಾಂಗ್ ಕೊಟ್ಟಿರುವಂತದ್ದು, ಅದ್ರ ಬಗ್ಗೆ ಹೇಳ್ತೀರಾ? ಅಂದರೆ ಅದೊಂದು ಬಿಡು 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 ನೀ ಫಿಯರ್, ಬಿಡುಗಡೆಗೊಳಿಸು ಫೈರ್ ಅಂತ ಒಂದು ಸಾಂಗು. ಸೊ ಸ್ಟಾರ್ಟಿಂಗ್ ನಾವು ಎಷ್ಟೇ ಆದರೂ RCB ಫ್ಯಾನ್ಸ್ ಅಲ್ವಾ. ಸೊ ಈ IPL ಟೈಮ್ ಬೇರೆ. ಸೊ RCBಗೆ ಟ್ರಿಬ್ಯೂಟ್ ಮಾಡೋಣ ಈ ಸಾಂಗ್ನ. ಆ ಲಿರಿಕ್ಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಆ ರ್ಯಾಪು ಮತ್ತು ಇದು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ, ಏನು ಏನೇ ಲಿರಿಕ್ಸ್ ಪೂರ್ತಿ ಕೇಳಿದ್ರೆ ಅದು ಅವನಿಗೆ ಸೋಲಿದೆ, ಏನದು ಸಾಧಿಸುವವನಿಗೆ ಸೋಲಿದೆ, ಅಂದರೆ ಸೋತ ಮೇಲೆ ಗೆಲುವಿದೆ, ಈ ಥರದ್ದೇನೋ ಹಂಗೇನಿದೆ. ಆಮೇಲೆ ಕಾಯೋನಿಗೆ ಕಿರೀಟ ಅಂತ, ಕಾಯುವವನಿಗೆ ಮಾತ್ರ ಕಿರೀಟ ಅಂತ. ಸೊ ಈ ಥರದ್ದು ಅಂದರೆ ನಾವು ಎಷ್ಟು ಕಾದಿದ್ದೀವಿ RCB ಅವ್ರಿಗೂ. ಸೊ ಆ ಕಾಯುವವನಿಗೆ ಕಿರೀಟ ಈ ಸತಿನಾದರೂ ಆಗಲಿ ಅಂತ ನಮಗೆ ಆ ಥರ. ನಿಮಗೆ ಈ ಸಲ RCB ಗೆಲ್ಲತ್ತೆ ಅಂತ ಅನ್ಸುತ್ತಾ? ಪ್ರತಿ ಸಲ ಅನ್ಸುತ್ತೆ, ಇದೇ ಸಲ ಅಂತ ಅಲ್ಲ. ಅದು ಇವ್ರೇನದೆ ಕೊನೆಗೆ ನಾವು ಪ್ಲೇ ಆಫ್ ಹೋಗ್ತೀವ ಇಲ್ವ ಅಂತ ಒಂದು ಮ್ಯಾಥಮೆಟಿಕಲ್ ಈಕ್ವೇಶನ್ ಹಾಕೋ ಕೂತ್ಕೋತೀವಲ್ಲ ನಾವು. ಈಗ ಅವ್ರು ಸೋತ್ರೆ ನಾವು ಎಷ್ಟು ಗೆದ್ದೆ ಅಂತ, ಆವಾಗ್ಲೂ ನಾವು ಹೋಗ್ತೀವಿ, ಅವಾಗಲೂ ಗೆಲ್ತೀವಿ ಅಂತ ಅನ್ಸುತ್ತೆ. ಅದೇನು ಮಾಡೋಕ್ಕಾಗಲ್ಲ, ಆ ಹೋಪ್ ಇರಬೇಕು. ನನಗಂತೂ RCB ಅಭಿಮಾನಿಗಳ ಖುಷಿ ನೋಡೋದಕ್ಕೆ RCB ಈ ಸಲ ಟ್ರೋಫಿ ಹೊಡಿಬೇಕು. ಆಮೇಲೆ ನೋಡಿ, ಒಂದ್ಸತಿ ನಮ್ಮ RCB ಏನಾದ್ರು ಟ್ರೋಫಿ ಗೆದ್ರೆ RCB ಫ್ಯಾನ್ಸ್ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಜಗತ್ತು ನೋಡಕ್ಕಾದ್ರು ನಾವು ಒಂದ್ಸತಿ ಗೆಲ್ಬೇಕು. ನಿಜವಾಗ್ಲು ನಾನು ಇದೇ ರೀಸನ್ಗೆ RCB ಯಾವಾಗ್ಲೂ ಗೆಲ್ಬೇಕು ಅಂತ. ಈ ಸಲ ಏನಾದ್ರು ಗೆಲ್ಲುತ್ತೆ ಅನ್ನೋ ಒಂದು. ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.